ಹಾಯ್, ನಾನು ಶ್ರುತಿ MDಲಿಂದ. ನಾವು ಝೀಲಾ ಹೆಲ್ತ್ ಕ್ಲಬ್ ಬ್ಯಾಂಗ್ಳೂರ್ನಲ್ಲಿದ್ದೀವಿ. ಸ್ಟೇಟ್ ಆಫ್ ದ ಆರ್ಟ್ ರಿಸೋರ್ಸಸ್ ಒಳಗೊಂಡಿರುವಂತಹ ಪ್ರಮುಖವಾದ ಫಿಟ್ನೆಸ್ ಸೆಂಟರ್ನಲ್ಲಿದ್ದೀವಿ. ಈ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನಮಗೆ ಸಹಾಯ ಮಾಡೋದು ವಿಜಯ್. ಇವರು ಝೀಲಾಲಿ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಮತ್ತು ಕರ್ನಾಟಕದಿಂದ ಮುಂಬರುತ್ತಿರುವ ಇಬ್ಬರು ಕ್ರಿಕೆಟಿಂಗ್ ಪ್ರೊಫೆಷನಲ್ಸ್. ಈ ವಿಡಿಯೋಲಿ ಕೆಲವು ಸರಳವಾದ ವ್ಯಾಯಾಮಗಳನ್ನ ತೋರಿಸ್ತಾರೆ. ಇದು ನಿಮ್ಮ ಕ್ರಿಕೆಟ್ ಆಟವನ್ನ ಉತ್ತಮಗೊಳಿಸೋದ್ರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ಒಂದು ಪವರ್ಫುಲ್ ಶಾಟ್ ದೇಹದ ಮೇಲ್ಭಾಗದಿಂದ ಶುರುವಾಗಲ್ಲ. ಅದು ನಿಮ್ಮ ಕೋರ್ನಲ್ಲಿ ಪ್ರಾರಂಭವಾಗಿ ನಿಮ್ಮ ಭುಜ, ಕೈನಿಂದ, ಬ್ಯಾಟ್ನಿಂದ ಹೊರ ಬರೋದು. ಅದು ಒಂದು ಚೈನ್ ರಿಯಾಕ್ಷನ್. ಕೋರ್ನ ಗಟ್ಟಿ ಮಾಡೋಕೆ ಒಂದು ವ್ಯಾಯಾಮ ಅಂದ್ರೆ ಕಬ್ಬಿಣದ ಪ್ಲಾಂಕ್. ಇದರಿಂದ ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ನೋಡಿ ಹೇಗೆ ಇವರು ಹಿಂಭಾಗ ಜೋಳು ಬೀಳದೇ ಇರೋ ಹಾಗೆ ನೋಡ್ಕೋತಾರೆ ಮತ್ತೆ ಕತ್ತು ತಲೆನ ನೇರೆ ಇಟ್ಕೊಂಡಿದ್ದಾರೆ. ಇದು ಕೋರ್ ಬೆನ್ನಿನ ಕೆಳಭಾಗ ಗಟ್ಟಿಗೊಳಿಸಿ ಗಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಇನ್ನೊಂದು ವ್ಯಾಯಾಮ. ಈ ಪೊಸಿಷನ್ ನಲ್ಲಿ 5 ರಿಂದ 10 ಸೆಕೆಂಡ್ 10 ಸಾರಿ ರಿಪೀಟ್ ಮಾಡಿ 2 ಸೆಟ್ ಮಾಡಿ. ಕಾಲಿನ ಕೆಳಭಾಗನ 15 ಡಿಗ್ರಿ ಆಂಗಲ್ ನಲ್ಲಿ ಮೇಲೆ ಹಿಡ್ಕೊಳ್ಳಿ. ದೇಹದ ಮೇಲ್ಭಾಗನ ಕಾಲಿನ ಕೆಳಭಾಗದ ಕಡೆ ಪುಷ್ ಮಾಡಿ. ಕೋರ್ ಮಾಂಸಖಂಡಗಳ ಚಾಲನೆ ಸೊಂಟ ಮತ್ತು ಬೆನ್ನಿನ ಕೆಳಭಾಗನ ಬಲಪಡಿಸುತ್ತೆ. ಬೆನ್ನಿನ ಕೆಳಭಾಗದ ಮಾಂಸಖಂಡಗಳನ್ನ ಬಲಗೊಳಿಸೋಕೆ ಹೊಟ್ಟೆ ಮೇಲೆ ಮಲ್ಕೊಂಡು ಅಂಗೈ ಮೇಲೆ ಕತ್ತು ತಲೆನ ವಿಶ್ರಮಿಸಿ. ಒಂದು ಕಾಲನ್ನ 1 ಸಾರಿ ಹೀಗೆ ಸೊಂಟಕ್ಕಿಂತ ಮೇಲೆ ಎತ್ತಿ. ಮೊಣಕಾಲನ್ನ ಬಗ್ಗಿಸಬೇಡಿ, ನೇರವಾಗಿಟ್ಕೊಳ್ಳಿ. ಹೀಗೆ 5 ಸೆಕೆಂಡ್ಸ್ ನ ಮೇಲೆ ಹಿಡ್ಕೊಳ್ಳಿ. ಇದರಿಂದ ಬೆನ್ನಿನ ಕೆಳಭಾಗದ ಮಾಂಸಖಂಡಗಳಿಗೆ ಚಾಲನೆ ಸಿಗುತ್ತೆ. 10 ರಿಂದ 12 ಬಾರಿ ರಿಪೀಟ್ ಮಾಡಿ 2 ಸೆಟ್ ಮಾಡಿ. ನೆನಪಿಟ್ಕೊಳ್ಳಿ, ಒಬ್ಬ ಬ್ಯಾಟ್ಸ್ಮನ್ ತಲೆಯಿಂದ ಅಂಗುಷ್ಟದವರೆಗೂ ಫಿಟ್ ಆಗಿರಬೇಕು. ಬರೀ ಬಲ ಅಷ್ಟೇ ಅಲ್ಲ, ವೇಗ, ಫ್ಲೆಕ್ಸಿಬಿಲಿಟಿ, ಸಹಿಷ್ಣುತೆಯಲ್ಲೂ ಸಹ. ಆಟದ ಎಲ್ಲಾ ಭಾಗಗಳಿಗೂ ಗಮನ ಕೊಡಿ. ಆವಾಗ ನಿಮ್ಮನ್ನ ನೀವು ಒಳ್ಳೆ ಬ್ಯಾಟ್ಸ್ಮನ್ ಮಾಡ್ಕೋಬಹುದು. ಗುಡ್ ಲಕ್. ಪಿಚ್ ಮೇಲೆ ಸಿಗೋಣ. ಸೊ ಇವತ್ತಿಗೆ ಇಷ್ಟೇ ಇರೋದು. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅನ್ಕೋತೀವಿ. ಹೆಚ್ಚಿನ ಫಿಟ್ನೆಸ್ ವಿಡಿಯೋಗಳಿಗೆ ಅಥವಾ ಇನ್ನು ಬೇರೆ ಬೇರೆ ವಿಷಯದ ವಿಡಿಯೋಗಳಿಗೆ ವಿಸಿಟ್ ಮಾಡಿ www.mdil.com. ಥ್ಯಾಂಕ್ ಯು.